ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಿಸಿ ಅನ್ನಕ್ಕೆ ಮತ್ತು ರೊಟ್ಟಿ, ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ದೋಸೆ, ಇಡ್ಲಿಗೆ ಹೀರೆಕಾಯಿ ಚಟ್ನಿನ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹೀರೆಕಾಯಿ ಚಟ್ನಿ ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಧ್ಯಮ ಗಾತ್ರದ ಹೀರೆಕಾಯಿನ ತೊಗೊಂಡಿದ್ದೀನಿ. ಹೀರೆಕಾಯಿ ಎಳೆ ಇದ್ದರೆ ಚೆನ್ನಾಗಿರತ್ತೆ, ಎಳೆಯದಾಗಿರಬೇಕು. ಈ ದಪ್ಪ ಬೀಜದ ಎಳೆಕಾಯಿನ ತೊಗೋಬೇಡಿ, ಚಟ್ನಿಗೆ ಚೆನ್ನಾಗಿರತ್ತೆ ಇದು. ಇದ್ರ ಮೇಲಿನ ಸಿಪ್ಪೆನ ತೆಗಿಬೇಕು ಸ್ವಲ್ಪ. ಇದ್ರ ಮೇಲಿನ ಸಿಪ್ಪೆ ತೆಗೆದು ಇದನ್ನು ಈ ಥರ ಒಂದರಾಗ ಎರಡು ಭಾಗ ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಮೇಲಿರೋ ಸಿಪ್ಪೆನ ಚೆನ್ನಾಗಿ ತಗೊಳ್ಳಿ. ಈ ಸಿಪ್ಪೆದ್ರಲ್ಲೂ ಚಟ್ನಿ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಒಂದು ಸಲ ಈ ಥರನೂ ನೋಡಿ, ಹೀರೆಕಾಯ್ದಿಂದ ಚಟ್ನಿ ಇದು ಚೆನ್ನಾಗಿರುತ್ತೆ. ಇದ್ರ ಟೇಸ್ಟೇ ಬೇರೆ. ಇದ್ರ ಮೇಲಿರುವ ಸಿಪ್ಪೆಯಿಂದ ಮಾಡ್ತೀವಿ, ಅದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಇದನ್ನು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ದಪ್ಪದಾಗಿ ಕಟ್ ಮಾಡ್ಕೊಳ್ಬೇಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲೇ ಹೀರೆಕಾಯಿ ಎಲ್ಲ ರೆಡಿಯಾಗಿದೆ. ಇದಕ್ಕೆ ಬೆಳ್ಳುಳ್ಳಿ, ಲಿಂಬೆಹಣ್ಣು, ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕೊತ್ತಂಬರಿನ ತೊಗೊಂಡಿದ್ದೀನಿ. ನಾನಿಲ್ಲಿ 3ರಿಂದ 4 ಸ್ಪೂನ್ ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ. ಒಂದು ಹೀರೆಕಾಯಿಗೆ ಸಾಕಿಷ್ಟು ನೋಡಿ. ಶೇಂಗಾ ಕಾಳು ಹಾಕೋದ್ರಿಂದ ರುಚಿಯಾಗಿರುತ್ತೆ ಅಂಥೇಳಿ ನಾವು ಶೇಂಗಾ ಕಾಳು ಹಾಕೊಂಡಿದ್ದೀವಿ. ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ಶೇಂಗಾ ಇಷ್ಟಪಡೋರು ಈ ಶೇಂಗಾ ಹಾಕೋದ್ರಿಂದ ರುಚಿನೂ ಹೆಚ್ಚಾಗಿರುತ್ತೆ ನೋಡಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಒಂದೊಂದೇ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟನು ಚೆನ್ನಾಗಿವು ಒಂದೊಂದೇ ಬಾಡಿಸೋದ್ರಿಂದ ರುಚಿನೇ ಹೆಚ್ಚಿರುತ್ತೆ ನೋಡಿ. ಇಲ್ಲಿ ನಾನು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹೀರೆಕಾಯಿಗೆ. ಹುಳಿ ಮತ್ತು ಖಾರ ಇದ್ರೇ ಚಟ್ನಿ ರುಚಿಯಾಗಿರುತ್ತೆ. ಈಗ ಸ್ವಲ್ಪ ನೀರಿನ ಅಂಶ ಇದು ಆದಮೇಲೆ, ಹುರಿದಾದ್ಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಹುರ್ಕೋದ್ರಿಂದನೂ ನಮಗೆ ಮೆಣಸಿನ್ಕಾಯಿ ಸಿಡೋದಿಲ್ಲ. ಈಗ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಚಟಪಟ ಅಂಥೇಳಿ ಈ ಥರ ಒಂದು ಅರ್ಧ ಮಿನಿಟಿಗೆ ಇವು ಕೆಂಪಿಗೆ ಫ್ರೈ ಆಗುತ್ತೆ ನೋಡಿ. ಪಟಾಪಟ ಅಂತ ಈ ಚಟ್ನಿನ ಈ ಥರ ಕೆಂಪಿಗೆ ಆಗಿರಬೇಕು ನೋಡಿ. ಇದನ್ನು ನಾನು ಈಗ ಒಂದು ಪ್ಲೇಟಿಗೆ ಆರ್ಲಿಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ ನಾನೀಗ ಒಂದು ಕಟ್ ಮಾಡಿದಂಥ ಹೀರೆಕಾಯಿನ ಕನಿಷ್ಠ ಪಕ್ಷ 5ರಿಂದ 6 ಮಿನಿಟ್ ಆದರೂ ನಾವು ಹುರ್ಕೊಳ್ಬೇಕು ನೋಡಿ, ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೋದು ನಾವು ಈ ಥರ ಇದನ್ನು ಕೈ ಬಿಡದನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೇ ಚೆನ್ನಾಗಿ ಫ್ರೈ ಆಗಿರುತ್ತೆ. ಒಗರೊಗರನೂ ಹೋಗಿರುತ್ತೆ. ಈ ಥರ ಫ್ರೈ ಮಾಡೋದ್ರಿಂದ ಒಗರಿನ ಅಂಶ ಹೋಗಿರುತ್ತೆ ನೋಡಿ. ಈ ಥರ ಘಾಟದು ಬಾಯಲ್ಲಿ ಹೀರೆಕಾಯಿ ಘಾಟ್ ಇರುತ್ತಲ್ಲ, ಅದು ಒಗರೊಗರು ಇರುತ್ತೆ. ಆ ಥರ ಎಲ್ಲ ಹೋಗುತ್ತೆ ಅಂಥೇಳಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಕೆಂಪಗೆ ಆಗಬೇಕು ಸ್ವಲ್ಪ, ಮತ್ತು ಸಾಫ್ಟನೂ ಆಗಿರುತ್ತೆ. ಈಗ ಇದನ್ನು ನಾವು ಈ ಥರ ಹುರಿದ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಇಡಬೇಕು ನೋಡಿ. ಈಗ ಸ್ವಲ್ಪ ಆರ್ಲಿ ನೋಡಿ. ಇದಕ್ಕೇ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಕೊತ್ತಂಬರಿ ಹಾಕೊಳ್ಳೋಣ. ಒಂದೇ 1 ಮಿನಿಟ್. ನಾವು 2 ದಿನ ಇದನ್ನು ಹೀರೆಕಾಯಿ ಚಟ್ನಿ ಅಥವಾ ಊರಿಗೆ ಅದು ಕಟ್ಕೊಂಡು ಹೋಗ್ಬೇಕಂದ್ರೆ, ಅಥವಾ ಮನೆಯಲ್ಲೇ 2 ದಿನ ಯೂಸ್ ಮಾಡಬೇಕಂದ್ರೆ ಈ ಥರ ನಾವು ಕೊತ್ತಂಬರಿನ ಮೇಲ್ಗಡೆ ಹಾಕೋದ್ರಿಂದ ರುಚಿನೂ ಹೆಚ್ಚಿರುತ್ತೆ ನೋಡಿ. ಒಂದೇ 1 ಮಿನಿಟ್, ಒಂದು ಅರ್ಧ ಮಿನಿಟು. ಈಗ ನಾನು ಒಂದು ಮಿಕ್ಸಿ ಕಪ್ಪಿಗೆ ಆರಿದಂಥ ಶೇಂಗಾ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಿದಂಥ ಹೀರೆಕಾಯಿ ಮತ್ತು ಕೊತ್ತಂಬರಿ, ಈಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಲಿಂಬೆಹಣ್ಣು ಹಾಕೋದ್ರಿಂದ ಇದ್ರ ಗ್ರೀನ್ ಕಲರನ್ನು ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ನಿಮ್ಗೆ ಲಿಂಬೆಹಣ್ಣು ಬೇಡ ಅಂದರೆ ಹುಣಸೆ ಹುಳಿ ಹಾಕ್ಕೊಳ್ಳಿ. ಲಿಂಬೆಹಣ್ಣು ಹಾಕೊಂಡು ಮಾಡ್ಕೊಳ್ಳಿ, ಒಂದು ಸಲ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಈ ಥರ ನೈಸಾಗಿ ರುಬ್ಕೊಂಬರ್ಬೇಕು, ನುಣ್ಣಗೆ ರುಬ್ಕೊಂಬರ್ಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಸ್ಟೋರ್ ಮಾಡ್ಕೊಂಡು ನಾವು 2ರಿಂದ 3 ದಿನ ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬೋದು. ಫ್ರೆಶ್ ಆಗಿ ಮಾಡ್ತೀನಿ, ಒಂದೇ ಒಂದು ಯೂಸ್ ಮಾಡ್ಕೊಂಡು. ಈಗ ನೋಡಿ, ನಾನು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹೀರೆಕಾಯಿ ಚಟ್ನಿ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.